ಮಟನ್ ಸುಕ್ಕ ಮಾಡುವಂಥ ವಿಧಾನವನ್ನು ಇವತ್ತು ಹೇಳ್ಕೊಡ್ತೀನಿ. ಮೊದಲಿಗೆ 1 ಸ್ಪೂನ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಸ್ಪೂನ್ ಆಗುವಷ್ಟು ಖಾರ ಪುಡಿ, ಒಂದು ಸ್ಪೂನ್ ಅರಿಶಿನ, ಇವನ್ನು ಹಾಕಿ ಮಿಕ್ಸ್ ಮಾಡೋದು. ನಾನಿಲ್ಲಿ ಅರ್ಧ kg ಆಗುವಷ್ಟು ಮಟನನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕುಕ್ಕರಲ್ಲಿ ಹಾಕಿ 3 ವಿಶಿಲ್ ಹೊಡಿಸ್ಬೇಕು. ಮೂರು ವಿಶಿಲ್ ಆಗಿದೆ. ಈಗ ಇಲ್ಲಿ ಮಟನ್ ಸುಕ್ಕ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತೀನಿ. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೆಯೇ 2 ಸ್ಪೂನ್ ಆಗುವಷ್ಟು ನಾವು ಊಟಕ್ಕೆ ಬಳಸ್ತೇವಲ್ಲ ಆ ಅಕ್ಕಿಯನ್ನು ಹಾಕ್ಕೋಬೇಕು. ಹಾಗೆಯೇ ಒಂದು 10 ಕಾಳು ಮೆಣಸು, 2 ಚಕ್ಕೆ, 2 ಯಾಲಕ್ಕಿ, 4 ಲವಂಗ, ಸ್ವಲ್ಪ ಬಡ ಸೊಪ್ಪು, 1 ಸ್ಪೂನ್ ಜೀರಿಗೆ, ಇವಿಷ್ಟನ್ನು ಹುರಿದುಕೊಳ್ಬೇಕು. ಹಾಗೆಯೇ ಒಂದು 10 ರಿಂದ 15 ಖಾರ ಎಷ್ಟು ಬೇಕೋ ಅಷ್ಟಾಗುವಷ್ಟು ಒಣ ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕು. ಇವಿಷ್ಟನ್ನು ಒಂದೇ ಸಲ ಒಂದು ಹಂತಕ್ಕೆ ಹುರಿದುಕೊಳ್ಬೇಕು. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವನ್ನು ರುಬ್ಬಬೇಕು. ರುಬ್ಬಿರುವಂತಹ ಮಸಾಲೆ ಈ ರೀತಿಯಾಗಿದೆ. ಮಟನ್ ಸುಕ್ಕಕ್ಕೆ ಬೇಕಾಗುವಂತಹ ಸಾಮಗ್ರಿ: 2 ದೊಡ್ಡದಾದಂಥ ಈರುಳ್ಳಿ, 2 ಟೊಮೆಟೊ, 4 ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಆಗಿದೆ. ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಹಾಗೆ ನಾವು ಕಟ್ ಮಾಡಿಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಇವೆರಡು ಒಂದು ಹಂತಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ. ಈರುಳ್ಳಿ ಬೇಯಿಸುವಾಗ ಯಾವಾಗಲೂ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು, ಬೇಗ ಈರುಳ್ಳಿ ಬ್ರೌನ್ ಕಲರಿಗೆ ಬರುತ್ತೆ. ಈರುಳ್ಳಿ ಈಗ ಬ್ರೌನ್ ಕಲರ್ಗೆ ಬಂದಿದೆ. ಈಗ ಟೊಮೆಟೊ ಹಾಕೊಳ್ಳೋಣ. ಹಾಗೆ ನಾವೀಗ ಬೇಯಿಸಿರುವಂತಹ ಮಟನನ್ನು ಇದಕ್ಕೆ ಹಾಕೊಳ್ಳೋಣ. ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಪದಾರ್ಥವನ್ನು ಇವಿಷ್ಟನ್ನು ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿಯನ್ನು ಹಾಕೋಣ. ಇದನ್ನು ನೀವು ಹಾಕ್ಬೋದು, ಹಾಕದೇನೂ ಇರ್ಬೋದು. ಆದರೆ ನಮ್ಮ ಕಡೆ ಎಲ್ಲ ಹೆಚ್ಚಿನದಾಗಿ ಕೊಬ್ಬರಿ ಉಪಯೋಗಿಸ್ತಾರೆ. ಹಾಗಾಗಿ ಸ್ವಲ್ಪ ಕೊಬ್ಬರಿನ ಹಾಕ್ತಾಯಿದ್ದೀನಿ. ತುರಿದಿಟ್ಕೊಂಡಿರುವಂಥ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಈಗ ಒಮ್ಮೆ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ
ಇದನ್ನೀಗ ಒಂದು 5 ನಿಮಿಷಗಳವರೆಗೆ ಚಿಕ್ಕದಾಗಿರುವಂಥ ಉರಿಯಲ್ಲಿ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ 5 ನಿಮಿಷ. ಇದು ಈಗ ರೆಡಿ ಆಗಿದೆ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮತ್ತು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಮ್ಮೆ ಇದನ್ನು ತಿರುವಿ ಹಾಕಿ ಆನಂತರ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ರೆಡಿಯಾಗಿದೆ. ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅನ್ನೋದನ್ನು ಹೇಳಿ. ರೆಡಿಯಾಗಿದೆ. ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅನ್ನೋದನ್ನು ಹೇಳಿ.